ನಮಸ್ಕಾರ. ಅಭ್ಯಾಸ: ವಿವಿಧ ನಾಟ್ಸ್ಗಳನ್ನು ಮಾಡುವುದು, ಕ್ಲಿಂಕ್ಸ್ಗಳನ್ನು ಸರಿಯಾಗಿ ಲೋಡ್ ಮಾಡುವುದು, ಪಾರ್ಟ್ಸ್ಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ತೆಗೆಯುವುದು. ಭಾಗ 2 ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಮನೆಲ್ಯಾರ್ ರೋಪನ್ನು ಬಳಸಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಬಳಸುವಾಗ 6 ವಿಧಾನಗಳ ನಾಟ್ಸ್ಗಳನ್ನು ಕಟ್ಟಿಕೊಳ್ಳುವುದು, ರೋಪ್ಸ್ಗಳನ್ನು ಬಳಸೋದಕ್ಕಾಗಿ ಜನರಲ್ ಇನ್ಸ್ಪೆಕ್ಷನ್ ಪಾಯಿಂಟ್ಸ್ಗಳನ್ನು ತಿಳಿಸುವುದು, ರೋಪ್ ಎಂಡ್ಸ್ಗಳನ್ನು ಬಂಧಿಸಲು ಅಗತ್ಯವಿರುವ ಟೂಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ಗಳು ಇಲ್ಲಿವೆ. ಮನಿಲಾ ರಾಪ್, ಫೈರ್ ರಾಪ್. ಭಾಗ 2ರಲ್ಲಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಬಳಸಲಾಗುವ 6 ವಿವಿಧ ನಾಟ್ಸ್ಗಳನ್ನು ಹೇಗೆ ಕಟ್ಟುವುದೆಂದು ತಿಳಿಯೋಣ. ಮೊದಲಿಗೆ ಕ್ಲಿಂಗಿಂಗ್ಗೆ ಸ್ಕ್ವಯರ್ ಅಥವಾ ರೀಫ್ ನಾಟನ್ನು ತಯಾರಿಸೋಣ. 1 ಡಯಾಮೀಟರ್ನ 2 ತುಂಡುಗಳ ಮನಿಲಾ ಅಥವಾ ಕಾಟನ್ ಅಥವಾ ಪಾಲಿಪ್ರೊಪೈಲಿನ್ ರೋಪ್ಸ್ಗಳನ್ನು ತೆಗೆದುಕೊಳ್ಳಿ. ರೋಪ್ಸ್ಗಳ ತುದಿಗಳನ್ನು ಒಂದರ ಮೇಲೊಂದು ಹದವರೆಯು ಮತ್ತು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬೆಂಡ್ ಮಾಡಿ. ಬಾಗಿದ ತುದಿಗಳನ್ನು ಒಂದರ ಮೇಲೊಂದು ಇದೇ ರೀತಿಯಲ್ಲಿ ಸೇರಿಸಿ. ಸ್ಕ್ವಯರ್ ಅಥವಾ ರೀಫ್ ನೋಟ್ ಪಡೆಯಲು ತುದಿಗಳನ್ನು ಟೈಟ್ ಆಗಿ ಎಳೆಯಿರಿ. ಮುಂದೆ ಬೋ ಲೈನ್ ನಾಟನ್ನು ತಯಾರಿಸಲು ಕಲಿಯೋಣ. ಎಡಗೈಯಿಂದ ರೋಪ್ನ ಎ ತುದಿಯನ್ನು ಹಿಡಿದುಕೊಳ್ಳಿ. ಬಿ ಎಂಡ್ನಿಂದ ಬೈಟ್ ಮತ್ತು ಲೂಪ್ ಅನ್ನು ರೂಪಿಸಿ. ಬಲಗೈನಿಂದ ಎ ತುದಿಯನ್ನು ತಿರುಗಿಸಿ ಮತ್ತು ಎಡಗೈಯಿಂದ ಬಿ ತುದಿಯನ್ನು ಹಿಡಿದುಕೊಳ್ಳಿ. ಹೀಗೆ ಕೊನೆಯಲ್ಲಿ ರೂಪುಗೊಂಡ ಲೂಪ್ ಮೂಲಕ ರೂಪನ್ನು ಎಂಡ್ ಎ ಅನ್ನು ಅದು ಹೋಗಿರಿ. ಬಿ ಮತ್ತು ಬೌಲೈನ್ ನಾಟ್ ರೂಪಿಸಲು ಅದನ್ನು ಬಿಗಿಯಾಗಿ ಎಳೆಯಿರಿ. ನಾಟ್ ಸ್ನಗ್ ಮತ್ತು ಸೆಕ್ಯೂರ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ಗ್ಲೋ ಹಿಚ್ ನಾಟ್ ರೂಪಿಸಲು ಕಲಿಯೋಣ. ರೋಪ್ ಅನ್ನು 2 ಕೈಗಳಿಂದ ಅಡ್ಡವಾಗಿ ಹಿಡಿದುಕೊಳ್ಳಿ. ರೋಪ್ನ ಕೋಣೆಗಳನ್ನು ರೂಪಿಸಲು ಕೈಗಳನ್ನು ಸುತ್ತಿಕೊಳ್ಳಿ. ಪೋಸ್ಟ್ ಸುತ್ತಲೂ ಹಾಕಲು ಲೂಪ್ಸ್ಗಳನ್ನು ಒಟ್ಟಾಗಿ ಮುಚ್ಚಿ. ಅಂತಿಮವಾಗಿ ಕ್ಲೌ ಹಿಚ್ ಮಾಡಲು ಅದನ್ನು ಪೋಸ್ಟ್ ಆಗಿ ಜೋಡಿಸಿ. ಮುಂದೆ ಶೀಪ್ ಶ್ಯಾಂಕ್ ನಾಟ್ ಅನ್ನು ಅಭ್ಯಾಸ ಮಾಡೋಣ. ರೋಪ್ ಅನ್ನು 2 ಕೈಗಳಿಂದ ಹಿಡಿದುಕೊಳ್ಳಿ. ರೋಪ್ ಅನ್ನು 1 ಎಂಡ್ನ ಸುತ್ತಲೂ ಲೂಪ್ ಅನ್ನು ರೂಪಿಸಿ. ನಂತರ ಆರೋಗಳಿಂದ ನಿರ್ದೇಶಿಸಿದಂತೆ ರೋಪ್ನ ಮೇಲಿನ ತುದಿಯಿಂದ ಹಿಂದಿನ ಲೂಪ್ ಸುತ್ತಲೂ ರಿವರ್ಸ್ ಲೂಪ್ ಅನ್ನು ರೂಪಿಸಿ. ಅಂತಿಮ ರಚನೆಗೆ ಮುಂದುವರಿಯಲು ರೋಪ್ ಅನ್ನು ತಿರುಗಿಸಿ.
ಶಿಪ್ಶಾಂಕ್ ನಾಟ್ ಪೂರ್ಣಗೊಳಿಸಲು ಮೇಲಿನ ಮತ್ತು ಕೆಳಗಿನ ತುದಿಗಳಲ್ಲಿ ಲೂಪ್ಸ್ಗಳ ಮೂಲಕ ರೋಪ್ನ ತುದಿಗಳನ್ನು ತಿರುಗಿಸಿ. ಈಗ ಡಬಲ್ ಹಿಚ್ ನಾಟ್ ಕಟ್ಟುವುದನ್ನು ಕಲಿಯೋಣ. ಪೋಸ್ಟ್ ಸುತ್ತಲೂ ರೋಪ್ನ ಎ ತುದಿಯನ್ನು ಹಾದು ಹೋಗಿರಿ. ರೋಪ್ನ ನಿಂತಿರುವ ಭಾಗದ ಕೆಳಗೆ ಎ ಅಂತ್ಯವನ್ನು ತನ್ನಿ. ಅಂತ್ಯವನ್ನು ತಂದು ರೂಪುಗೊಂಡ ಲೂಪನ್ನು ಕಣ್ಣಿನ ಮೂಲಕ ಹಾದು ಹೋಗಿರಿ. ಹಾಫ್ ಹಿಚ್ಚನ್ನು ಪೂರ್ಣಗೊಳಿಸಲು ಅದನ್ನು ಬಿಗಿಯಾಗಿ ಇರಿಸಿ. ಮತ್ತು ಸ್ಟ್ಯಾಂಡಿಂಗ್ ಪಾರ್ಟ್ನ ಅಡಿಯಲ್ಲಿ ರೋಪ್ನ ಎಂಡನ್ನು ತೆಗೆದುಕೊಳ್ಳಿ. ನಂತರ ಇನ್ನೊಂದು ಹಾಫ್ ಹಿಚ್ನ ಕಟ್ಟಿಕೊಳ್ಳಿ ಮತ್ತು ಅದನ್ನು ಬಿಗಿಯಾಗಿ ಇರಿಸಿ. ಈಗ ಸ್ಲಿಪ್ ನಾಟನ್ನು ಕಟ್ಟಲು ಕಲಿಯೋಣ. ಸ್ವಲ್ಪ ರೋಪನ್ನು ಲೂಪನ್ನು ತೆಗೆದುಕೊಳ್ಳಿ. ಬೈಟ್ ಸುತ್ತಲೂ ಟ್ಯಾಗ್ ಎಂಡ್ ಕಟ್ಟಿಕೊಳ್ಳಿ. ಮತ್ತೊಮ್ಮೆ ಕಟ್ಟಿಕೊಳ್ಳಿ. ಸ್ಲೀಪ್ ನಾಟನ್ನು ಬಿಗಿಗೊಳಿಸಲು ಲೂಪನ್ನು ಹಿಡಿದುಕೊಳ್ಳಿ ಮತ್ತು ಹೆಂಡ್ಗೆ ಎಳೆಯಿರಿ. ರೋಪ್ಗಳನ್ನು ಬಳಸುವ ಸಾಮಾನ್ಯ ಸೂಚನೆಗಳು ಇಲ್ಲಿವೆ. ಹಾನಿಗಾಗಿ ರೋಪ್ಗಳನ್ನು ಪದೇ ಪದೇ ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಿ. ಸರ್ಫೇಸ್ ಇನ್ಸ್ಪೆಕ್ಷನ್ ಬ್ರೋಕನ್ ಅಥವಾ ವಾರ್ನ್ ಔಟ್ ಸ್ಟ್ರ್ಯಾಂಡ್ಸ್ಗಳನ್ನು ಬಹಿರಂಗಪಡಿಸುತ್ತದೆ. ಇಂಟೀರಿಯರ್ ಇನ್ಸ್ಪೆಕ್ಷನ್ಗಾಗಿ ರೋಪನ್ನು ತಿರುಗಿಸಿದ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ತಿರುಗಿಸಿ. ಶಾರ್ಪ್ ಎಡ್ಜಸ್ಗಳೊಂದಿಗೆ ರೋಪ್ಗಳನ್ನು ಬಳಸುವಾಗ ಸ್ಲಿಂಗ್ ಮತ್ತು ಲೋಡ್ ಎಡ್ಜಸ್ಗಳನ್ನು ರಕ್ಷಿಸಲು ಪ್ಯಾಕ್ಟರ್ ಮತ್ತು ವುಡನ್ ಬ್ಲಾಕ್ಸ್ಗಳಂತಹ ಸಾಫ್ಟ್ ಪ್ಯಾಡ್ಸ್ಗಳನ್ನು ಬಳಸಿ. ಚರ್ಚಿಸಿದ ಕೀ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ಸ್ಕ್ವಯರ್ ಅಥವಾ ರೀಫ್ ನಾಟ್, ಬೌಲೈನ್ ನಾಟ್ ಮತ್ತು ಕ್ಲೋ ಹಿಚ್ ನಾಟ್ ಅಭ್ಯಾಸ ಮಾಡುವ ವಿಧಾನ, ಶಿಪ್ಶಾಂಕ್ ನಾಟ್, ಡಬಲ್ ಹಿಚ್ ನಾಟ್ ಮತ್ತು ಸ್ಲೀಪ್ ನಾಟ್ಗಳನ್ನು ಅಭ್ಯಾಸ ಮಾಡುವ ವಿಧಾನ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ನೀವು ಅಭ್ಯಾಸ, ವಿವಿಧ ನಾಟ್ಸ್ಗಳನ್ನು ಮಾಡೋದು, ಸ್ಲಿಂಗ್ಸ್ಗಳನ್ನು ಸರಿಯಾಗಿ ಲೋಡ್ ಮಾಡುವುದು, ಪಾರ್ಟ್ಸ್ಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ತೆಗೆಯುವುದು. ಭಾಗ 2 ಸೆಷನ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.